ಆದಿಲ್ಶಾಹಿ ರಾಜರ ಬೇಸಿಗೆ ಅರಮನೆ ಎಂದೇ ಕರೆಯಲಾಗುವ ಕಲಬುರಗಿ ರಸ್ತೆಯಲ್ಲಿರುವ ಕುಮಟಗಿ ಕೆರೆಯಲ್ಲಿ ಈಜಲು ಹೋಗಿ ಇಬ್ಬರು ಯುವಕರು ಮೃತಪಟ್ಟ ಘಟನೆ ವಿಜಯಪುರ ಜಿಲ್ಲೆಯ ಕುಮಟಗಿ ಗ್ರಾಮದಲ್ಲಿ ನಡೆದಿದೆ. ಜಮಖಂಡಿ ನಿವಾಸಿ ಕೈಫ್ ನಿಸಾರ್ ಅಹಮದ್ ಜಮಾದಾರ 19 ವರ್ಷ ಹಾಗೂ ಯೋಗಾಪುರ ನಿವಾಸಿಯಾಗಿರುವ ಸೋಹಿಲ್ ಬಾಷಾ ಸಾಬ್ ಹತ್ತರಕಿಹಾಳ 25 ವರ್ಷ ಎಂದು ಗುರುತಿಸಲಾಗಿದೆ. ಯೋಗಾಪುರ ಕಾಲೋನಿಯಿಂದ ಒಟ್ಟು 6 ಜನ ಯುವಕರ ತಂಡ ಕುಮಟಗಿ ಕೆರೆ ಪಕ್ಕದಲ್ಲಿ ಇರುವ ಆದಿಲ್ಶಾಹಿ ಬೇಸಿಗೆ ಅರಮನೆಯ ಗಾರ್ಡನ್ಗೆ ಹೋಗಿದ್ದು, ಸ್ವಲ್ಪ ಸಮಯ ಬಳಿಕ ಪಕ್ಕದ ಕೆರೆಯಲ್ಲಿ ಈಜಾಡಲು ಹೋಗಿದ್ದಾರೆ. ಕೆರೆಯ ಹಿಂಭಾಗದ ತೋಟದಲ್ಲಿ ಇಡಲಾಗಿದ್ದ ಮೀನುಗಾರರ ತೆಪ್ಪ ತೆಗೆದುಕೊಂಡು ತಮಾಷೆ ಮಾಡುತ್ತಾ ಕೆರೆಯ ಆಳಕ್ಕೆ ಹೋಗಿದ್ದಾರೆ. ಆಗ ಅದರಲ್ಲಿನ ಯುವಕನೋರ್ವ ನೀರಲ್ಲಿ ಜಿಗಿದಿದ್ದು ತೆಪ್ಪ ಕೈತಪ್ಪಿದ್ದರಿಂದ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ. 6 ಜನರಲ್ಲಿ ಈಜು ಬರುತ್ತಿದ್ದ 3 ಈಜಿ ದಡ ಸೇರಿದ್ದಾರೆ. 3ರಲ್ಲಿ ಇಬ್ಬರು ಯುವಕರು ಭಯದಿಂದ ಸ್ಥಳ ಬಿಟ್ಟು ಓಡಿದ್ದು ಒಬ್ಬ ಯುವಕ ಧೈರ್ಯ ಮಾಡಿ 3ರ ರಕ್ಷಣೆ ಮಾಡಲು ಮುಂದಾಗಿದ್ದಾನೆ. ಆದರೆ ಸಾಧ್ಯವಾಗದೆ ಇಬ್ಬರು ನೀರಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಗೋಲ್ ಗುಂಬಜ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಮೃತ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ನಿನ್ನೆ ಒಬ್ಬರ ಮೃತದೇಹವನ್ನು ಹೊರತೆಗೆಯಲು ಸಾಧ್ಯವಾಗಿತ್ತು. ರಾತ್ರಿವರೆಗೆ ಕಾರ್ಯಾಚರಣೆ ನಡೆಸಿದರೂ ಒಬ್ಬ ಸೋಹೆಲ್ ಹತ್ತರಕಿಹಾಳ ಅವರ ಒಂದು ಬಾಡಿ ಸಿಕ್ಕಿದ್ದಿಲ್ಲ. ಈಗ ತಾನೇ ನಮ್ಮ ಅಗ್ನಿಶಾಮಕ ದಳದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಹಾಗೂ ವಿವಿಧ ಎಲ್ಲ ಇಲಾಖೆಯ ಅಧಿಕಾರಿಗಳ ಒಂದು ಪ್ರಯತ್ನದಿಂದ ಇವತ್ತು ಸೋಹೆಲ್ ಹತ್ತರಕಿಹಾಳ ಅವರ ಒಂದು ಮೃತದೇಹವನ್ನು ಹೊರಗೆ ಈಗ ತೆಗೆದಿದ್ದೀವಿ. ನಿರಂತರವಾಗಿ ಕಾರ್ಯನಿರ್ವಹಿಸಿದಂಥ ಜಿಲ್ಲಾ ಆಡಳಿತದ ಪರವಾಗಿ ಅಗ್ನಿಶಾಮಕ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಈ ಕೆರೆ ಆಳವಾಗಿರುವುದರಿಂದ ಮಕ್ಕಳಿಗೆ ಗೊತ್ತಾಗದೆ ಮೇಲಿಂದ ಮೇಲೆ ಬೇರೆ ಬೇರೆ ಕಡೆ ಇಂಥ ದುರಂತಗಳಾಗೋದು ಕಂಡು ಬರ್ತಾ ಇದೆ. ಆದ್ದರಿಂದ ಪಾಲಕರು ಎಚ್ಚರಿಕೆಯಿಂದ ತಮ್ಮ ಮಕ್ಕಳನ್ನು ಈ ನೀರಿನಲ್ಲಿ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಂತೇಳಿ ಈ ಸಮಯದಲ್ಲಿ ಹೇಳ್ತೀನಿ. ಈಗಾಗಲೇ ಅವರ ಮೃತರ ಕುಟುಂಬದ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದೀವಿ. ಇವರು ಸೋಹೆಲ್ ಅವರ ಪತ್ನಿ ಹಾಗೂ 2 ವರ್ಷದ ಮಗು ಇದೆ. ಆಮೇಲೆ ಅವರು ಡ್ರೈವರ್ ವೃತ್ತಿಯಲ್ಲಿ ಇರೋದರಿಂದ ಅವರಿಗೆ ಲೇಬರ್ ಕಾರ್ಡ್ ಇದ್ದರೆ ಲೇಬರ್ ಇಲಾಖೆಯಿಂದ ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಒಂದು ಅವರಿಗೆ ಪರಿಹಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಇವತ್ತೇ ಪ್ರಸ್ತಾವನೆಯನ್ನು ಸಲ್ಲಿಸಿ ಅವರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾಡಿ. ಇದು ಒಂದು ಕುಮಟಗಿ ಅಂದ್ರೆ ಟೂರಿಸಂ ಪ್ಲೇಸ್. ಇಲ್ಲಿ ವಾಚ್ಮೆನ್ ಎಲ್ಲ ಕೇಳಿ ಅವರು ಕುಟುಂಬವರು ಆರೋಪ ಮಾಡ್ತಿದ್ದಾರೆ. ವಾಚ್ಮೆನ್ ಇದ್ದಂದ್ರೆ ಇಂಥ ಘಟನೆ ಆಗ್ತಿದ್ದಿಲ್ಲ. ಈಗ ಇದು ಪುರಾತತ್ವ ಇಲಾಖೆಗೆ ಸಂಬಂಧಿಸಿದ ಒಂದು ಕಟ್ಟಡ ಆಗಿರೋದ್ರಿಂದ ಪುರಾತತ್ವ ಇಲಾಖೆಗೆ ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಮಾನ್ಯುಮೆಂಟ್ಸ್ಗಳು ಇದ್ದಾವೆ. ಎಲ್ಲ ಒಂದು ಮಾನ್ಯುಮೆಂಟ್ಗಳಲ್ಲಿ ಒಂದು ಗಾರ್ಡನ್ ಇಡಬೇಕಂತ ಹೇಳಿ ಈಗಾಗಲೇ ನಾವು ಹೇಳಿದ್ದೀವಿ. ಅವ್ರ ಸಿಬ್ಬಂದಿ ಕೊರತೆ ಇರ್ಬೋದು, ಆದರೂ ನಾವು ಇಲಾಖೆಯವರಿಗೆ ಇಲ್ಲಿ ಒಂದು ಮತ್ತು ಪೊಲೀಸ್ ಇಲಾಖೆಯವರು ನಿನ್ನೆ DSP ಸರ್ ನಾವು ಎಲ್ಲ ವಿಚಾರಣೆ ಮಾಡಿದ್ದೀವಿ. ಯಾಕಂದ್ರೆ ಬಹಳಷ್ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಇರೋದ್ರಿಂದ ಇಲ್ಲಿ ಒಂದು ಪೊಲೀಸ್ ಸಿಬ್ಬಂದಿ ಮತ್ತು ಒಂದು ಭದ್ರತಾ ಸಿಬ್ಬಂದಿಯನ್ನು ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಆದರೂ ಜಾಗರೂಕತೆಯಿಂದ ಸಾರ್ವಜನಿಕರು ಮಕ್ಕಳನ್ನು ಈ ರೀತಿ ಬಿಟ್ಟರೆ ಪ್ರಾಣಕ್ಕೆ ತೊಂದರೆ ಆಗ್ತೈತಿ, ಎಲ್ಲ ಭಾಳಷ್ಟು ಸರ್ಕಾರಕ್ಕೂ ಹೊರೆ ಆಗ್ತೈತಿ. ಅದಕ್ಕೆ ದಯವಿಟ್ಟು ಪಾಲಕರು ಎಚ್ಚರಿಕೆ ವಹಿಸಲಿ. ನಾವು ಸರ್ಕಾರ ವತಿಯಿಂದ ಅವರಿಗೆ ಇಲ್ಲಿ ಒಂದು ಕಾವಲವನ್ನು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಎಲ್ಲರೂ ಆರಾಮಾಗಿದ್ದಾರೆ. ಇಬ್ಬರು ಒಳಗೆ ಹೋಗಿಲ್ಲ, ಅವರು ಹೊರಗೆ ಇದ್ದರು. ಆಮೇಲೆ 4 ಜನರಲ್ಲಿ ಒಬ್ಬರು ಹಾಸ್ಪಿಟಲ್ದಲ್ಲಿದ್ದಾರೆ, 3 ಜನ ಆರಾಮಿದ್ದಾರೆ. ಆಮೇಲೆ ಅವ್ರ ಸಹಾಯದಿಂದನೇ ನಾವು ಕಳೆದ 2 ದಿವಸದಿಂದ ಅವ್ರ ಜೊತೆ ಇದ್ದವರಿಂದ ಮಾಹಿತಿ ಪಡೆದುಕೊಂಡೇ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಅದಕ್ಕಾಗಿ ಅವ್ರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೀನಿ. ಆದರೂ ಇದು ದುರ್ಘಟನೆ, ಈ ದುರ್ಘಟನೆಯನ್ನು ಆಗದೆ ಅಂತೆ ನಾವು ನೀವೆಲ್ಲರೂ ಕೂಡಿ ತಡೆಗಟ್ಟೋಣ ಅನ್ನುವಂಥ ವಿಷಯ. ಹೆಸರು ಪ್ರಶಾಂತ್ ಚನಗೊಂಡ ಅಂತ ಹೇಳಿ, ತಹಸೀಲ್ದಾರ್ ವಿಜಯಪುರ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.